ಏನಪ್ಪ ಸಿದ್ದು, ಪದ್ದು ಏನಂತ ಹೇಳಿದ್ಲು? ಮನೆಯ ಕೊಡಕ್ಕಿಲ್ಲ ಅಂತ ಹೇಳಿತ್ತಾಳೆ. ಏನು ನನಗೆ ಕೊಡಕ್ಕಿಲ್ಲ ಅಂತ ಹೇಳದ? ಏನೋಳು ಒಬ್ಬನೇನಿಯ ಕಟ್ಬಿಟ್ಟವಳ ಮನೆಯ? ಆ ಮನೆ ನನಗೂ ಸೇರಿದ್ದೇನೆನಿಯ. ಸರಿಯಾಗಿ ಅಂದೀವ್ನಿ, ಸರಿಯಾಗಿ ಅಂದ್ಬಿಟ್ಟು ನಾನಂತೂ ಬಿಟ್ಬಿಡ್ತೀನ. ಸರಿಯಾಗಿ ಅಂದೇನೇನಿಯ. ನನಗೆ ಮನೆ ಬೇಕು ಅಂತ ಹೇಳ್ದೆ. ಅರ್ಧ ಮನೆ ನೀವು ಏನಾರ ಮಾಡ್ಕೊಂಡು ಸಾಯಿರಿ, ಇನ್ನು ಅರ್ಧ ಮನೆ ಮಾತ್ರ ನಾನು ಕೊಡಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ಲು. ಅರ್ಧ ಮನೆ ಮಾತ್ರ ಕೊಡಕ್ಕೆ ಒಪ್ಕೊಬಿಟ್ಟವಳೆ. ಅದಕ್ಕೆ ಈಗ ಸಮಾಧಾನ ಆಯ್ತಲ್ಲ. ನಮ್ಮ ಅಣ್ಣನ ಬಿಟ್ಬಿಟ್ಟು ನೀವು ಹೋಗಕ್ಕೆ ಹೋಗ್ಬೇಡಿ. ಈಗ ಹೆಂಗೋ ಆರಾಮಾಗಿರ್ರಿ. ಹೌದೇ, ಹಂಗಾರೆ ಯಾರೋ ಇಲ್ಲೇನಿಯ ಬಾಡಿಗೆಗೆ ಕೇಳಿದ್ರು. ಬಾಡಿಗೆಗೆ ಅದಕ್ಕೆ ನೀನಿಯ ಬಾಡಿಗೆಗೆ ಒಂದೇ ಕಿತ್ತ ಕೊಟ್ಬಿಡ್ತೀನಿ ಮನೆಯ. ಹೆಂಗೋ ಆ ಪೊದ್ದಿಗೆ ಸರಿಯಾಗಿ ಇದು ಮಾಡ್ದಂಗೆ ಆಯಿತು. ಸರಿ ಕಣಪ್ಪ, ಹಂಗಾರೆ ನಾನು ಹೋಯ್ತೀನಿ. ಅವಳನ್ನ ಕೇಳ್ಕೊಂಬಿಟ್ಟು ಒಂದೇ ಕಿತ್ತ ನೀನು ಮನೆ ಕೊಟ್ಬಿಡ್ತೀನಿ. ನೀನು ಅಮ್ಮನೆಗೇನೇ ಇರು, ಏನು ತೊಂದರೆ ಇಲ್ಲ. ಸರಿ ಅದಕ್ಕೆ ಆಯ್ತು ಹೇಳಿ. ಮತ್ತೆ ನಿಮ್ಗೇನು ಇವಾಗೇನು ತಾಪತ್ರ ಏನಿಲ್ಲ ತಾನೇ? ಎಂಥ ತಾಪತ್ರ ಏನೂ ಇಲ್ಲ. ಅಯ್ಯೋ ಎಂಥ ತಾಪತ್ರ ಏನ. ಸರಿ ಸರಿ ಬಿಡಪ್ಪ, ಇನ್ನು ಯೋಸ್ ದಿನ ಇತ್ತಳ ಮನೆಗೆ ಅವಳು ತಾನೇ ಏನಿಯಾ ಬಿಡು. ಅಪ್ಪ ಸದ್ಯ ನಮ್ಮ ಅಣ್ಣನ ಸಂಸಾರ ಸರೋಯ್ತು. ಲೋ ಸಿದ್ದ, ಸಿದ್ದ ಯೋನ ಜೈ. ಲೋ ಸಿದ್ದ, ಏನ್ಲ ಇದು? ಏನ್ಲ ಮಾಡ್ತಿದ್ಯಾ? ಅದು ಯಾಕಲ ನಿನ್ನ ಮನೆ ಅರ್ಧನ ನಿಮ್ಮ ಅತ್ತಿಗೆ ಕೊಡ್ತಾ ಇದೆಯಾ? ನಮ್ಮ ಅಣ್ಣನ ಸಂಸಾರ ಸಂದಕ್ಕಿರ್ಲಿ ಬಿಡಾಜಿ. ಏನು ಹಿಂಗೆ ಕೇಳ್ತಿದ್ಯಾ ನೀನು? ಲೋ ಅಪ್ಪರ್ ನನ್ನ ಮಗನೇ, ಮೆಟ್ಕಿಟ್ ತಗೊಂಡು ಹೊಡಿಬೇಕಲ್ಲ ನಿಂಗೆ. ಮೆಟ್ಕಿಟ್ ತಗೊಂಡು ಹೊಡಿಬೇಕು ಅಲ್ಲ ಕಣ್ಲಾ. ಏನು ಅವಳ ಸಂಸಾರ ಹೆಂಗೋ ಸೊರೈತದೆ? ಹೆಂಗೋ ಸೊರೈತದ ಸಂಸಾರ? ನಿನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡ್ಲಾ ಬೇಕುಪ್ ನನ್ನ ಮಗನೇ. ನಿನ್ನ ಸಂಸಾರ ಯಾಕೆ ಕುಟ್ಟೋಯ್ತಾಯ್ತಲ್ಲ? ನೀನು ಎಂಡ್ರೂ ಪಾಪ ಅಯ್ಯೋ ಅನ್ನಕ್ಕಿಲ್ವೇನ್ಲ? ನಿಮ್ಮ ಅಣ್ಣ ಹಿಂಗೇನು ಒಂದ ಏನು ಎರಡು ಎಂಡ್ರುಗಳವೆ ಹೆಂಗೋನವೇ ಜೀವನ ಮಾಡ್ಕೊಂಡು ಹೋಯ್ತಾರೆ. ಇರೋಳು ಒಬ್ಳೆ ನಿನಗೆ ಎಂಡ್ರು ನೀನು. ನಿನ್ನ ಸಂಸಾರ ಕಿತ್ತಾಕೊಂಡು ನಿಮ್ಮ ಅಣ್ಣನ ಸಂಸಾರ ಉದ್ಧಾರ ಮಾಡಕ್ಕೆ ಹೋಯ್ತಿದ್ಯಲ್ಲ. ನಿನ್ನ ಬಾಯಿಗೆ ಮುಣ್ಣಾಕ ಹೋಗು. ನಿಮ್ಮ ಅಣ್ಣನ ಕಾಲ್ ಕೆಳಗಡೆ ನಾಲ್ಕಿಂತ ನುಗ್ಗೋಗು. ಬಿಡಜೆ, ನಮ್ಮ ಅಣ್ಣ ನನ್ನ ಸಂಸಾರ ಸೊರು ಮಾಡ್ತಾನೆ. ನಾನು ನಮ್ಮ ಅಣ್ಣನ ಸಂಸಾರ ಸೊರು ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಸಂಸಾರ ನಮ್ಮ ಅಣ್ಣ ಸೊರು ಮಾಡ್ತಂತಾಗ ಮಾಡ್ತಾನೆ. ಮಾಡಿಸ್ಕೊಳ್ಳಿ ಅಂತ ಹೇಳು. ಅಯ್ಯ ನೀನು ಬಾಳ್ಗಿಷ್ಟು ಅಲ್ಲ. ಅದು ಸರಿನೇ ಅನ್ನಿಸ್ತದೆ. ನನ್ನ ಸಂಸಾರನ ಕಿತ್ತಾಕಬಿಟ್ಟು ನಮ್ಮ ಅಣ್ಣನ ಸಂಸಾರನ ಉದ್ಧಾರ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಿಲ್ವಾ? ಆದರೂ ನಮ್ಮ ಅಣ್ಣನೇ ಚೆನ್ನಾಗಿರಲಿ ಅಲ್ವಾ? ನಮ್ಮ ಅಣ್ಣ ನನಗೋಸ್ಕರ ಏನೆಲ್ಲ ಮಾಡ್ತಾನೆ. ನೋಡೋಣ ಬಿಡು. ಅವತ್ತು ಮನೆ ಸಂದಕ ಇಟ್ಕೊಳಕ ಮನೆ ಬಾಡಿಗೆ ಬೇಕು ಅಂತ ಕೇಳ್ತಾ ಇದ್ದಲ್ಲ ಮೀ. ಮನೆ ಅದೇ ಪೊದ್ದಿಯವ್ರ ಮನೆ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಲ್ಲ. ಬೋ ಸಂದಕ ಐತಿ, ಈಚೆ ಕಡೆ ಬಾವಿಗಿವಿ ಎಲ್ಲ ಐತೆ, ನಂಗೆ ಭಾಳ ಇಷ್ಟ ಆಯ್ತು ಮನೆ ಅಂತ ಹೇಳ್ದಲ್ಲ. ಹೇಳಿದ್ನಕ್ಕ. ಆದರೆ ಅದೇ ಅದು ಬ್ಯಾರರ್ ಮನೆ ಅಂತ ಹೇಳ್ಬಿಟ್ಟು ಯಾರೋ ಬ್ಯಾರರ್ ಮನೆ ಅಂತ ಹೇಳ್ಬಿಟ್ಟು ಕೊಡಕ್ಕಿಲ್ಲ ಅಂತ ಹೇಳಿದ್ರಲ್ಲ. ಈಗ ನಾನೆಲ್ಲ ಮಾತಾಡಿದ್ದಾಗೈತೆ. ಆ ಮನೆ ಎಲ್ಲನೂ ಇವಾಗ ಮನೆಗೆ ಯಾರಿದ್ರು ಯಾರು ಕೇಳಂಗಿಲ್ಲ. ನನ್ನ ಮಾತು ಕೇಳು ನೋಡಿ. ಹೋಗ್ಬಿಟ್ಟು ಆ ಮನೆಗೆ ನೀನು ಇರುವಂತೆ. ಶಾನೆ ಬಾಡಿಗೆ ಏನು ಬೇಡ. ಅರ್ಧ ಮನೆ ನಿಂಗೆ, ಅರ್ಧ ಮನೆ ಪೊದ್ದುಗೆ. ಹೆಂಗನೂ ಸಿಯೋಪ್ಟಿನೂ ಆಯ್ತದೆ, ಎಲ್ಲನೂ ಆಯ್ತದೆ. ನನ್ನ ಮಾತು ಕೇಳು. ಸುಮ್ಕೆನೆಯ ಹೋಗ್ಬಿಟ್ಟು ಆ ಮನೆಗೆ ಅರ್ಧ ಮನೆಗೆ ಇದ್ಕ. ಪೊದ್ದಿನೂ ಜೊತೆಗೆ ನಿಂಗೆ ಏನು ತೊಂದರೆ ಇರಕ್ಕಿಲ್ಲ. ಅಯ್ಯೋ ಪೂರ್ತಿ ಮನೆ ನಮ್ಗಿಲ್ವಾ ಮತ್ತೆ? ಪೂರ್ತಿ ಮನೆ ಕಟ್ಕೊಂಡು ಏನು ಮಾಡ್ತೀಯಾ? ಬಾಡಿಗೆ ಶಾನೆ. ಸುಮ್ಕೆನೆಯ ಅರ್ಧ ಮನೆಗೆ ನೀ ಇರು, ಏನು ತೊಂದರೆ ಇಲ್ಲ. ಮನೆ ಅಂತೂ ನನಗೆ ಭಾಳ ಇಷ್ಟ ಆಗಿತ್ತು ಕಣಕ್ಕ, ಭಾಳ ಇಷ್ಟ ಆಗಿತ್ತು. ನನ್ನ ಗಂಡಂಗೂ ಹೇಳಿದ್ದೆ ಭಾಳ ಸಂದಕ ಇಟ್ಕಣ ಮನೆ ಅಂತ ಹೇಳ್ಬಿಟ್ಟು. ನನ್ನ ಗಂಡನೂ ಹಂಗಾರೆ ಇದನ್ನು ಹೇಳು ಅದ್ರಾಗೇನಂತೆ ಅಂತನೂ ಹೇಳಿದ್ದ. ಸರಿ ಹಂಗಾರೆ ಇತ್ತೀವಿ ಹೇಳು ನಾವು. ನನ್ನ ಗಂಡನೂ ಒಂದು ಮಾತು ಕೇಳ್ಬಿಟ್ಟು ಅತ್ಲಾಗ ಬರ್ತೀನಿ. ಅಯ್ಯೋ ಬಾ, ಏನಿನ್ ಗಂಡನ ಕೇಳೋದು? ಬಾ ಹೋಗ್ಬಿಟ್ಟು ಆ ಪೊದ್ದಿಗೂ ಒಂದು ಮಾತು ಸರಿಯಾಗಿ ಹೇಳ್ಬಿಟ್ಟು ನೀನು ಅಲ್ಲೇ ಬೇಕಾದ್ರೆ ಇರಿಸ್ಬಿಟ್ಟು ಬರ್ತೀನಿ. ಅರ್ಧ ಮನೆನಂತೆ ಅಡುಗೆ ಮನೆ ಎಲ್ಲನೂ ನಿನ್ನ ಕಡೆಗೆ ಬಂದೈತೆ. ಆರಾಮಾಗಿ ಇದ್ಕೋಬೋದು ನೀನು. ಏನು ತೊಂದರೆ ಇಲ್ಲ. ಭಯ ಪಡಂಗಂತೂ ಇಲ್ವೇ ಇಲ್ಲ. ಪೊದ್ದಿ 3 ಹೊತ್ತು ಮನೆಗಿತ್ತಾಳ, ಏನು ತೊಂದರೆ ಇಲ್ಲ. ಸರಿನಾ? ಸರಿ ಕಣಕ್ಕ. ಹೆಂಗೋ ಬ್ಯಾರೆ ಊರಿಂದ ಬಂದಿರೋ ನಮಗೂ ಭಯ ಶಾನೆ ಇರ್ತದೆ. ಏನು ಮಾಡೋದಪ್ಪ ಹೆಂಗಿರೋದಪ್ಪ ಅಂತ ಹೇಳ್ಬಿಟ್ಟು ಈಗ ಹಿಂಗೆ ಯಾರೋ ಜೊತೆಗಿರ್ತಾರೆ ಅಂದರೆ ಏನು ಪರವಾಗಿಲ್ಲ. ಎಲ್ಲ ಹೇಳ್ತಾರಲ್ಲ ಪೊದ್ದು ಭಾಳ ಒಳ್ಳೆಯಳು ಅಂತ ಹೇಳ್ಬಿಟ್ಟು ಸರಿ ಒಳಕ ಆ ಹುಡುಗಿ ಜೊತೆ ಇರಕ್ಕೆ ನನಗೇನು ಭಯವಿಲ್ಲ. ಭಾಳ ಒಳ್ಳೆಯ ನೋಡು. ತಿಂಗಳ ಸರಿಯಾಗಿ ಬಾಡಿಗೆ ಬಂದ್ಬಿಡ್ಬೇಕು ನನಗಂತೂ. ಈಗಲೇ ಹೇಳಿದ್ದೀನಿ. ಆಮೇಕಿನ ಬಾಡಿಗೆ ಇಲ್ಲ ಹಂಗೆ ಹಿಂಗೆ ಅಂತ ಏನು ಹೇಳಂಗಿಲ್ಲ ನೀನು. ಹಂಗೇನಿಲ್ಲ ಕಣಕ್ಕ. ತಿಂಗ್ಳಿಗೆ ಸರಿಯಾಗಿ ನೀನಿಯ ನಾನಂತಂದ್ರೆ ಕೊಟ್ಬಿಡ್ತೀನಿ. ಹಬ್ಬ ಸದ್ಯ ಹೆಂಗ ತಿಂಗಳ ಕೊಟ್ಬಿಟ್ರೆ ಸಾಕು. ಸರಿ ನೋಡಿ. ಹೋಗ್ಬಿಟ್ಟು ಮಂತ ಕರ್ಕೊಂಡು ಹೋಗ್ತೀನಿ. ಮಂತಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಮಾತು ಹೇಳ್ಬಿಟ್ಟು ಬರ್ತೀನಿ. ನಿಂಗೆ ಒಂದು ಮಾತು ಹೇಳ್ಬಿಟ್ಟು ಪೊದ್ದೂ ನಿತ್ತಾಳಲ್ಲ ಹೇಳ್ಬಿಟ್ಟೇನೇ ಬರ್ತೀನಿ. ಆಮೇಕಿಂದ ನೀನು ಹಂಗೆ ಹಿಂಗೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ನಡಿ ಹೋಗೋಣ. ಬಾಕ ಒಂದು ಮಾತು ಹೇಳಿವಂತೆ. ನಾನು ಕಷ್ಟಪಟ್ಟು ಕಟ್ಟಿರೋ ಮನೆ ಈಗ ನಮ್ಮನೇನಿ ಅರ್ಧ ಭಾಗ ಮಾಡಿಸ್ತಾವನಲ್ಲ ನನ್ನ ಗಂಡ. ನಾನು ಈ ಮನೆಗಿರ್ಲ ಹೆಂಗೋ ನಮ್ಮ ಅಮ್ಮಂಗೆ ಒಬ್ಬಳೇ ಮಗಳು. ನನ್ನ ತವ್ರ ಮನೆಗೆ ಹೊಂಟೋಗ್ಬಿಡ್ಲಾ? ಏನು ಮಾಡಲಿ? ಸುಮ್ಮನೆ ನೀವು ಹೋಗ್ಬಿಡೋದೇಣಿಯ ಮೇಲು ಅನ್ನಿಸ್ತದೆ. ಇಲ್ಲಿದ್ದಾನೆ ಏನು ಮಾಡಲಿ ನಾನು? ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ. ನನ್ನ ಗಂಡನೇ ನನ್ನ ಕಡೆಗೆ ಸಪೋರ್ಟ್ ಇಲ್ಲ. ಅಣ್ಣಯ್ಯ ಅಂತಾನೆ ಅಂದಮೇಲೆ ನನ್ನಲ್ಲಿದ್ದೇನು ಮಾಡಬೇಕು? ಯಾರಣ ಬಂದು ಇದ್ಕೊಂಡು ಹೋಗ್ಲಿ. ಎಲ್ಲರೂ ಕೈ ಕೊಟ್ಬಿಟ್ರು. ನಮ್ಮಮ್ಮ ನೋಡು ನೀನೇ ಸರಿ ಇಲ್ಲ ಅಂತದ್. ನಮ್ಮಮ್ಮ ನನ್ನೇನೇನಿಯ ನಾನು ಯಾಕೆ ಸರಿ ಇಲ್ಲ? ನಾನೇ ಸರಿ ಇಲ್ವಂತೆ. ಸರಿ ಬಿಡಿ, ನಾನೇ ಸರಿ ಇಲ್ಲ ಅಲ್ವಾ? ಪದ್ದು ಡಾರ್ಲಿಂಗ್ ಇದು ಯಾಕೆ ಹಿಂಗೆ ಬೇಜಾರು ಮಾಡ್ಕೊತಾ ಇದೆಯಾ? ನೀನು ಬೇಜಾರು ಮಾಡ್ಕೊಂಡಿದ್ಯ ಅಂತ ಗೊತ್ತಾಗಿದ ತಕ್ಷಣ ಮನ್ಸ್ಕೊಂತಾರ ಕಸಿ ಬಿಸಿ ಆಗೋಯ್ತು. ಅದಕ್ಕೆ ಓಡ್ ಬಂದ್ಬಿಟ್ಟೆ ನಾನಂತೂ. ನಿಂಗೆ ಇಷ್ಟೊತ್ತಿಗಾಗಲೇ ಎಲ್ಲ ಗೊತ್ತಿರ್ತದಲ್ಲ ಬಿಡು. ನಿಂಗೆಲ್ಲ ಗೊತ್ತಿರ್ತದೆ, ಆದರೆ ಸುಮ್ಮನೆ ಕೇಳಕ್ಕೆ ಬರಬೇಡ. ಈಗ ನಿನಗೇನು ಟೆನ್ಷನ್ನು? ನಿನಗೆ ನಿನ್ನ ಗಂಡ ಸಪೋರ್ಟ್ ಮಾಡ್ತಿಲ್ಲ, ಹಂಗೆ ನೀನಿಯ ಈ ಮನೆ ಅರ್ಧ ಭಾಗ ಹೋಗ್ಬಿಡ್ತು ಅಷ್ಟೇ ತಾನೇ ಟೆನ್ಷನು. ಅರ್ಧ ಭಾಗ ಆದ್ರೂ
ಮನೆಗಿರಕ್ಕೂ ದೊಮ್ ಬೇಕಲ್ವಾ? ಏನ್ ಬೇಕು ಏನ್ ಬೇಕಾಯ್ತದೆ? ಬತ್ತಾರೆ ಇತ್ತಾರೆ, ನನಗೆ ಗೊತ್ತು. ನನ್ನ ಗಂಡ ಮನೆಯಾಳಿನೆಲ್ಲ ಕರ್ಕೊಂಡ್ಬಿಟ್ಟು ಮನೆಗಿರಿಸ್ಕತಾನೆ ಅಂತ ಹೇಳ್ಬಿಟ್ಟು ಇರ್ಲಿ ಬಿಡು. ಅವ್ರು ಬಂದಿರಕ್ಕೆ ನಾನು ಬಿಡ್ಬೇಕಲ್ಲ? ಅಂದ್ರೆ ಅಯ್ಯೋ ಪೆದ್ದು, ಈ ಮನೆಗೆ ದೆಯ್ಯದ ಕಾಟ ಐತೆ. ನಮ್ಮಿಬ್ರಿಗೂ ಮಾಮೂಲಿ ಅಲ್ವಾ, ನೀನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನೀನಿಲ್ಲ ಆರಾಮಾಗಿ ಮನಿಕ, ಅಲ್ಲಿ ನಾನು ಅವ್ರಿಗೆ ಸರಿಯಾಗಿ ಕಾಟ ಕೊಡ್ತೀನಿ. ಈ ಮನೆಗೆ ಯಾರು ತಾನೇ ಬರ್ತಾರೆ? ಇದು ಬಿಡ್ತಾರ, ಒಂದು ವಾರ ಇದು ಬಿಡ್ತಾರ, ನಾನು ನೋಡೇ ಬಿಡ್ತೀನಿ. ಅಯ್ಯೋ, ನಂಗೆ ಐಡಿಯಾನೇ ಬರ್ಲಿಲ್ವಲ್ಲ. ಒಳ್ಳೆ ಕೆಲಸ. ಸರಿ ಹಂಗೆ ಮಾಡೋಣ. ಮತ್ತೆ ಈಗ ಅವ್ರು ಬರ್ತಾರಲ್ಲ, ಓಡಿಸ್ಬಿಡು. ಈ ಮನೆಗೆ ನಾನು ಮಾತ್ರ ಇರಬೇಕು. ನಾನು ಕಷ್ಟಪಟ್ಟು ಕೊಟ್ಟಿರೋ ಮನೆ ನಿನ್ಗೂನುವೆ ಗೊತ್ತಲ್ವಾ? ಪದು ಡಾರ್ಲಿಂಗ್, ನಾನಿರುವುದೇ ನಿನಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ನಾನು ಇದೀನಲ್ಲ, ಈಗ ನೋಡ್ತಾ ಇರು. ಹಬ್ಬ, ಇಷ್ಟೊತ್ತು ಬೇಜಾರಾಯ್ತಾಯ್ತು. ಈಗ ಬಾಳ ಖುಷಿ ಆಯ್ತಾಯ್ತೆ. ಸರಿ, ನೀನಿದ್ಮೇಲಿನ ಭಯ ಯಾಕೆ? ಯಾರನ ಬರ್ಲಿ, ಯಾವಳನ ಬರ್ಲಿ ಬಿಡು. ಅದು ಪದ್ದು ಅಂದ್ರೆ ಹಿಂಗಿರ್ಬೇಕು ಧೈರ್ಯ. ಸರಿ, ನಾನು ಮಾಡ್ತಿತ್ತೀನಿ ತರ್ಲೆಯ, ನೀನ್ ನೋಡ್ತಾ ಇರು. ಅಯ್ಯೋ ಬಾಬಾ, ನೀನೇನ್ ಬೇಜಾರು ಮಾಡ್ಕೋಬೇಡ. ಯಾರೋ ಏನೋ ಅಂತಾರೆ ಅಂತ ಹೇಳ್ಬಿಟ್ಟು ನಿನ್ ತಲೆನೇ ಯಾಕೆ ಕೆಡಿಸ್ಕೋಬೇಡ. ನನ್ನ ಮೈದ ಹೇಳೋನೆ, ಈ ಮನೆಗೆ ಯಾರು ಬೇಕಾದ್ರೂ ಇರ್ಬೋದು ಅಂತ ಹೇಳ್ಬಿಟ್ಟು. ಸರಿನಾ? ನೋಡು, ಈ ಮನೆಗೆ ಈ ಕಡೆ ನಿಂತಿದೀವಲ್ಲ, ಅರ್ಧದಾಗೆ ನೀನೇನಿಯಾ ಇರು. ನನ್ನ ಮೈದ ಹೇಳ್ದ, ಅದಕ್ಕೆ ಹೋಗಿ ಅರ್ಧ ನಮ್ದೇನಿಯಾ ಅಂತ ಹೇಳ್ಬಿಟ್ಟು. ನೋಡು, ಅದಕ್ಕೆ ನಾನು ಬಾಡಿಗೆ ಕೊಡ್ತಾ ಇವನಿ. ಸರಿ ಅಕ್ಕ, ನನಗೇನು ಇಷ್ಟು ಇದ್ಬಿಟ್ರೆ ಸಾಕು. ನನಗೆ ಇದೇನೇನಿಯೋ ದೊಡ್ಡದಾಯ್ತು. ಇರೋರಿಬ್ರಿಗೆ ನಿಯೋಸ್ಬೇಕು, ಸಾಕು. ಎಲ್ಲನೂ ಸಂದಕೈತೆ, ಅವತ್ತೇ ನೋಡ್ಕೊಂಡು ಹೋದ್ನಲ್ಲ, ಸಾಕು. ಆದ್ರೆ ಪೊದ್ದು ಅಕ್ಕ ಪೊದ್ದು, ನಿಮ್ಗೇನಾದ್ರೂ ಅಭ್ಯಂತರನ? ಅಯ್ಯೋ, ಅವಳೇನ್ ಕೇಳೋದು? ಇದು ನಮ್ಮ ಮನೆ ಅಂದ್ಮೇಲೆ ಅವಳನ್ನ ಕೇಳೋ ಅವಶ್ಯಕತೆ ಇಲ್ವೇ ಇಲ್ಲ. ನನಗಂತೂ ಈ ಮನೆಗಿರಕ್ಕೆ ಯಾರಿದ್ರು ಅಭ್ಯಂತರನೇ ಇಲ್ಲ. ನನಗಂತೂ ಬೇಜಾರೇ ಇಲ್ಲ. ಯಾರು ಯಾವಾಗ ಎಷ್ಟು ದಿನ ಬೇಕಾದ್ರೂ ಇರ್ಬೋದು, ನೋ ಪ್ರಾಬ್ಲಮ್. ಇವಳಿಗೇನು ಇಷ್ಟೊಂದು ಧೈರ್ಯ ಬಂದ್ಬಿಟ್ಟೈತೆ? ಉರ್ಕೊಂಡು ಸಾಯ್ತಾಳೆ ಅನ್ಕೊಂಡ್ರೆ ಆರಾಮಾಗ ಅವಳಲ್ಲಪ್ಪ. ಆರಾಮಾಗಿರು, ಏನ್ ತೊಂದ್ರೆ ಇಲ್ಲ. ಯಾರನ್ನ ಬಂದಿರ್ರಿ, ನಾನಂತೂ ಒಂದ್ ಕಿದ ಬಿಟ್ಟು ಕೊಟ್ಮೇಲೆ ಮುಗಿತೆ ನೋಡು. ಈ ತುಳಸಿ ಕಟ್ಟೆ ದಾಟ್ಬಿಟ್ಟು ಈ ಕಡೆಗೆ ನೀನು ಬರ್ಬೇಡ, ಆ ಕಡೆಗೆ ನಾನು ಬರಲ್ಲ. ಆ ಕಡೆಗೆ ಒಂದ್ ಬಾಕ್ಲೈತೆ, ಈ ಕಡೆಗೆ ಒಂದ್ ಬಾಕ್ಲೈತೆ. ಈ ಕಡೆ ನಾನಿರ್ತೀನಿ, ಆ ಕಡೆ ನೀನಿರು, ಅಷ್ಟೇ ನೀಯ. ಓ, ಈ ಕಡೆ ದಾಟ್ಬಿಟ್ಟು ನಾನು ಆ ಕಡೆಗೆ ಬರೋದೇ ಇಲ್ಲ ಹೇಳಕ್ಕ. ಓ, ನಾನೇನಕ್ಕೆ ಬರ್ಲಿ? ಸಾಕು, ನಾನು ನನ್ನ ಗಂಡ ಇಬ್ರು ಈ ಕಡೆ ಇರ್ತೀವಿ. ನೀನೇನ್ ತಲೆ ಕೆಡಿಸ್ಕೋಬೇಡ. ಮದ್ದಿದೋಗೊಂದು ಸೀರೆ ಬಟ್ಟೆನ ಕೊಟ್ಬಿಡು, ಸರಿನಾ? ನೀನೇನ್ ಮಾಡ್ತೀಯ ಅಂತ ಅಲ್ಲಿ ಕಾಣ್ಬಾರ್ದು, ಅಲ್ಲೇನ್ ಮಾಡ್ತಾರೆ ಅಂತ ಇಲ್ಲಿ ಕಾಣ್ಬಾರ್ದು. ಸರಿ ಕಣಕ್ಕ, ಹಂಗೇನೇ ಮಾಡ್ಬಿಡ್ತೀನಿ ಹೇಳು. ಸರಿ, ಹೆಂಗ ಕಮ್ಮಿ ರೇಟಾಗೆ ನಂಗೆ ಮನೆ ಸಿಕ್ತಲ್ಲ, ಅಷ್ಟೇ ಸಾಕಕ್ಕ. ಇಷ್ಟು ಮನೆ ಇದ್ರೂ ಸಾಕಾಗಿತ್ತು. ಅಯ್ಯೋ, ಸುಮ್ಕೇನಿ ಯಾರು ಕೊಡ್ತವ್ರು ದುಡ್ಡ? 500-600 ರೂಪಾಯಿ ತನಕ ಹೇಳ್ತಾರೆ. ಅಯ್ಯಯ್ಯಪ್ಪ, ಯಾರು ಕೊಡ್ದವರು? ಸದ್ಯ ಹೆಂಗೋ ನೀನು ಕೊಟ್ಟಿದ್ದಕ್ಕೆ ಒಳ್ಳೇದಾಯ್ತು ಕಣಕ್ಕ. ಆಯ್ತು ಹೇಳು. ಡಾರ್ಲಿಂಗ್, ಇವಳಿಗೆ ಇವತ್ತಿಂದನೇ ಶುರು ಮಾಡ್ಕೊಬಿಡ್ತೀನಿ. ಪಾಪ, ಬಾಡಿಗೆ ಓದಿದೆ ಅಂತ ಭಾಳ ಖುಷಿಯಾಗಿರ ಇವಳಿಗೆ ಇವತ್ತು ರಾತ್ರಿಗೆ ಸರಿಯಾಗಿ ಮಾಡ್ತೀನಿರು. ಸರಿ, ನೀನು ಇವತ್ತಿಂದನೇ ಬಂದಿದ್ಬಿಡು, ನಮ್ಗೇನು ತೊಂದರೆ ಇಲ್ಲ. ಇವತ್ತಿಂದನೇ ಬಂದ್ಬಿಡು. ಸರಿ ಕಣಕ್ಕ, ಆಯ್ತು. ನನಗೂ ಹೊಸಿ ಕ್ಯಾಮೆ ಇತ್ತು, ಅಲ್ಲೆಲ್ಲ ಮುಗಿಸ್ಕೊಬಿಟ್ಟು ಬಂದ್ಬಿಟ್ಟು ಮನೆ ಪಾತ್ರೆ ಸಾಮಾನೆಲ್ಲ ಎಲ್ಲ ತಗೊಂಡು ಬಂದ್ಬಿಟ್ಟು ಜೋಡಿಸ್ಕೊಬಿಡ್ತೀನಿ. ಅಕ್ಕ, ಬಾಡಿಗೆ ತಿಂಗಳ ಎಲ್ಲನೂ ಕೊಟ್ಬಿಡ್ತೀನಿ ಹೇಳು. ಕಣಮ್ಮ, ಬಾಡಿಗೆ ಗಿಡಿಗೆ ಏನು ಮಿಸ್ ಮಾಡಬಾರ್ದು. ಏನಾರ ಮನೆಗೆ ಅಡುಗೆ ಗಿಡಿಗೆ ಮಾಡಿದ್ರೆ ಕರಿ, ನಾನು ಬರ್ತೀನಿ ತಿಂದೋಗಕ್ಕೆ. ಸರಿ ಹೇಳಕ್ಕ, ಮಾಡ್ದಾಗೆ ಕರಿತೀನಿ. ಸರಿ, ಎಲ್ಲರ ಮುಂದೆನೂ ಹೇಳಿದ್ದೀನಿ. ಯಾರಿಗೂ ಎದ್ರಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಮ್ಮನೆ ಅಂದ್ಮೇಲೆ ನಮ್ಮನೆ, ಸರಿನಾ? ಆರಾಮಾಗಿ ನೀನು ಬಂದ್ಬಿಟ್ಟು ಸಂಜೆ ಹಂಗೆ ಆರಾಮಾಗೆಲ್ಲ ಸಾಮಾನೆಲ್ಲ ಜೋಡಿಸ್ಕೊಂಡು ಬೆಳಗ್ಗೆ ಬೇಕಾದ್ರೆ ಹಾಲು ಕುಸ್ಕೊಬಿಡು. ಸರಿ ಕಣಕ್ಕ, ಆಯ್ತು. ಈ ಪೊದ್ದಿತ್ತಾಗೋಸಿ ಹುಷಾರಾಗಿರು. ಅದೇನೋ ಏನು ರಿಯಾಕ್ಷನ್ ಮಾಡಿದಂಗೆ ಮೊಳ್ಮಳಿತಾರ ಅವಳೆ ಅಂತಂದ್ರೆ ಏನಾರ ಪಿಲಾನ್ ಮಾಡ್ತಾ ಇದ್ದಾಳೆ. ನೀನು ಯಾವುದಕ್ಕೂ ಹೆದರ್ಕೋಬೇಡ. ಅವಳೇನ ಗಲಾಟೆ ಮಾಡಿ ಆವಾಜ್ ಹಾಕಿದ್ಲು ಅಂದ್ರೆ ನಮ್ಮ ಅಂತಕ್ಕೆ ಒಂದಕ್ಕಿಂತ ಬಂದು ಹೇಳ್ಬಿಡು. ಅವಳು ಗಂಡನ ಕರ್ಕೊಂಡ್ಬಿಟ್ಟು ಮಕ್ಕ ಹೋಗಿಸ್ತೀನಿ. ಸೊರೈತಾಳೆ. ಸರಿ ಒಳಕ, ಅವಳು ನನಗೇನು ಮಾಡೋಕ್ಕಾಯ್ತದೆ? ನಾವಿಬ್ಬರಿರ್ತೀವಿ, ಅವಳು ಒಬ್ಳೈತಾಳೆ. ಅದೇಯ ಮತ್ತೆ ಅವಳು ನಿನ್ನ ಮನೆಯಿಂದ ಓಡ್ಸೋಕ್ಕೆ ಪಿಲಾನ್ ಮಾಡ್ತಾ ಇದ್ದಾಳೆ, ಸರಿನಾ? ನೀನು ಅವಳು ಪಿಲಾನ್ಗೆಲ್ಲನೂ ಏನು ಇದು ಉಪ್ಪಾಕಕ್ಕೆ ಹೋಗ್ಬೇಡ. ಸರಿ ಕಣಕ್ಕ, ಆಯ್ತು. ಸರಿ, ಇವಾಗ ನೋಡಿ ನೀನು. ಡಾರ್ಲಿಂಗ್, ನೀನೇನು ತಲೆ ಕೆಡಿಸ್ಕೋಬೇಡ. ಇವಳಿಗೆ ಸರಿಯಾಗಿ ಮಾಡ್ತೀನಿ. ಎಲ್ರಿಗೂ ನಿಂತರ ಸಹಾಯ ಮಾಡಕ್ ಒಬ್ರು ಇದ್ಬಿಟ್ರೆ ಕಷ್ಟ ಅನ್ನೋದೇ ಬರಲ್ಲ ನೋಡಿ ಜೀವನದಾಗೆ. ಬುಡುಪದ್ದು ಡಾರ್ಲಿಂಗ್, ಶಾನೆ ಹೊಗಳ್ಬೇಡ. ಆರಾಮಾಗಿರು, ತಿಂದ್ಬಿಟ್ಟು ಆರಾಮಾಗಿ ಮನಿಕ ಹೋಗು. ಸರಿ, ಆಯ್ತು. ಏನ್ರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಮೊನ್ನೆ 2 ದಿನನೂ ವಿಡಿಯೋ ಹಾಕಿಲ್ಲ. ಯಾಕಂದರೆ ಹಂಗೆ ಫ್ಯಾಮಿಲಿ ನಂಗೆ ಸ್ವಲ್ಪ ಸಮಸ್ಯೆ ಅನ್ನೋದು ಬಂದೇ ಬರ್ತೈತೆ. ಏನೋ ಸ್ವಲ್ಪ ಪ್ರಾಪರ್ಟಿ ಸಮಸ್ಯೆ ಆಗಿತ್ತು. ಅದಕ್ಕೇನೆ ನಾನು ಅಲ್ಲಿಗೆ ಹೋಗ್ಬಿಟ್ಟಿದ್ದೆ, ನೆಟ್ವರ್ಕೇ ಇಲ್ಲ ಊರಲ್ಲಿ. ಅದಕ್ಕೇನೆ ಮತ್ತೆ ಏನು 1 ಪಾಯಿಂಟ್ ನೆಟ್ವರ್ಕ್ ಇಲ್ಲ ಅಂತಂದರೆ ಎಲ್ಲಿಂದ ನಾನು ನಿಮ್ಗೆ ಹೇಳೋಕ್ಕೂ ಆಗಲಿಲ್ಲ ವಿಡಿಯೋ ಬರೋಲ್ಲ ಅಂತ ಹೇಳ್ಬಿಟ್ಟು. ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ. ನಾನು ಹೇಳ್ಬಿಟ್ಟೆ ಹೋಗ್ತೀನಿ, ಏನಾದ್ರು ವಿಡಿಯೋ ಹಾಕಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ಆದರೆ ಸಡನ್ನಾಗಿ ಹೊರಟ್ಬಿಟ್ವಿ. ನೆಟ್ವರ್ಕ್ ಬೇರೆ ಇಶ್ಯೂ ಆಗೋಗ್ಬಿಡ್ತು ಅಲ್ಲಿ. ಮತ್ತು ಎಲ್ಲಿಗೆ ಹೋಗಿ ನಾನು ಅಪ್ಲೋಡ್ ಮಾಡೋದು ಅಂತಲೇ ಗೊತ್ತಾಗ
ಗೊತ್ತಾಗಲ್ಲ ನಮ್ಮ ವಿಡಿಯೋ ಬರಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಕ್ಷಮಿಸಿ. ಈಗ 2 ದಿನ ಹಾಕಿಲ್ಲ ತಾನೆ, 2 ದಿನದ ವಿಡಿಯೋನ ಎಕ್ಸ್ಟ್ರಾ ವಿಡಿಯೋಸ್ನ ಹಾಕ್ಬಿಟ್ಟು ನಾನು ಈ ವಾರದಲ್ಲೇ ಕವರ್ ಮಾಡ್ತೀನಿ. ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡ್ರಪ್ಪ.